ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಸಾಲೆ ದೋಸೆ ಹೇಗೆ ಮಾಡೋದಂತ ನೋಡುವ. ಸೊ ಫಸ್ಟಿಗೆ 3 ಕಪ್ ಬೆಳ್ತಿಗೆ ಅಕ್ಕಿ, 1 ಕಪ್ ಕುಚಿಲಕ್ಕಿ, 1 ಕಪ್ ಉದ್ದಿನ ಬೇಳೆ, 1 ಕಪ್ ದಪ್ಪ ಅವಲಕ್ಕಿ, 1 ಟೇಬಲ್ ಸ್ಪೂನ್ ಮೆಂತೆ, ಇವನ್ನೆಲ್ಲ 6 ರಿಂದ 7 ಗಂಟೆ ತನಕ ಸೋಕ್ ಮಾಡಿ ಇಡಬೇಕು. ನಂತರ ಮಿಕ್ಸಿ ಜಾರ್ನಲ್ಲಿ ನಯವಾಗಿ ರುಬ್ಬಿಕೊಳ್ಬೇಕು. ರುಬ್ಬಿದ್ದ ಹಿಟ್ಟಿಗೆ 2 ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಿಸಬೇಕು. ಫರ್ಮೆಂಟ್ ಆಗಲಿಕ್ಕೆ 8 ರಿಂದ 9 ಗಂಟೆ ತನಕ ಬಿಡಬೇಕು. ಗ್ರೀನ್ ಚಟ್ನಿ ಮತ್ತು ರೆಡ್ ಚಟ್ನಿ ರೆಡಿ ಮಾಡಿಟ್ಕೊಳ್ಬೇಕು. ಬಾಜಿ ಮಾಡಲಿಕ್ಕೆ ಕಡಾಯಿಗೆ ಕೋಕೋನಟ್ ಆಯಿಲ್, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ, ಇಂಗಿನ ಹುಡಿ, ಅರಿಶಿನ ಹುಡಿ, ನೀರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಬೇಕು. ನಂತರ ಸ್ವಲ್ಪ ನೀರು ಹಾಕಿ ಬೇಯಿಸಿಟ್ಟ ಬಟಾಟೆಯನ್ನು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಸೊ 15 ಮಿನಿಟ್ಸ್ ಆದಮೇಲೆ ನಮ್ಮ ಬಾಜಿ ರೆಡಿ ಆಗ್ತದೆ. ಸೊ ಅದಾದಮೇಲೆ ದೋಸೆ ಬ್ಯಾಟರನ್ನು ದೋಸೆ ತವೆಗೆ ಹಾಕಿ ತೆಳ್ಳಗೆ ದೋಸೆ ಮಾಡಿ ಅದಕ್ಕೆ ತುಪ್ಪ ಮತ್ತು ಕಾದ ನಂತರ ರೆಡ್ ಚಟ್ನಿ ಮತ್ತು ಬಾಜಿ ಹಾಕಬೇಕು. ಸೊ ಈಗ ನಮ್ಮ ಮಸಾಲೆ ದೋಸೆ ರೆಡಿಯಾಗಿದೆ. ಸೂಪರ್ ಟೇಸ್ಟಿ, ಸೂಪರ್ ಸಿಂಪಲ್. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.